ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮಾಯಾ ಇನ್ನ ಮೌನವಾಗಿ ನಿಂತಿರ್ತಾಳೆ. ಆಗ ಏನ್ ಮಾಯಾ, ಸೀರೆ ಎಲ್ಲ ತಗೊಳ್ತಾ ಇದ್ಯಾ? ಹೋ ನಿನ್ ಯಾಕೆ ಮಾಯಾ ಸುಮ್ನೆ ನಿಂತಿದ್ಯಾ? ತಗೋ, ನಿನ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೋ ಅದನ್ನ ತಗೋ ಅಂತ ನಾಗವೇಣಿ ಹೇಳ್ತಿದ್ದಂಗೆ ಈ ಕಡೆ ಸ್ವರಾಜ್ ಅವ್ರ ಅಜ್ಜಿ ನಾಗವೇಣಿನೇ ನೋಡ್ತಾ ಇರ್ತಾರೆ. ಈ ಕಡೆ ಕಾವ್ಯ ಇನ್ನ ಮೌನವಾಗಿ ಏನು ಹೇಳಕ್ಕಾಗ್ದಿರ ಬಿಡಕ್ಕಾಗ್ದಿರ ಮೌನವಾಗಿರ್ತಾಳೆ. ಏನ್ ಕಾವ್ಯ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದ್ಗೆ ನೀನಿನ್ನ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಸೊಸೆಗೆ ನೀನ್ ತಾನೇ ಕೊಡಿಸ್ಬೇಕು, ಕೊಡ್ಸೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನಾಗವೇಣಿ ಹೇಳ್ತಾ ಇರ್ತಾರೆ. ಆಗ ತಗೋ, ನಿಂದೆ ತಾನೇ ಮದ್ವೆ, ಯಾಕೆ ಹಂಗ್ ನಿಂತಿದ್ಯಾ ಅಂತ ಅಪರ್ಣ ಅವ್ರು ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಮಾಯಾ ತಗೊಳ್ಳೋ ಬೇಡ್ವೋ ಏನ್ ಮಾಡ್ಲಿ, ನನ್ಗೆ ಈ ರೀತಿ ಅಭ್ಯಾಸ ಇಲ್ಲ ಆಂಟಿ ಅಂತ ಹೇಳ್ತಿದೆ. ಹೋ, ನಿನ್ಗೇನೇನ್ ಅಭ್ಯಾಸ ಇದೆ ಇಲ್ಲ ಅಂತ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಧನಲಕ್ಷ್ಮಿ ಅವರು ಸಹ ಮಾತಾಡ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಮಾಯಾ ಹೆದರ್ಕೊಳ್ತಾ ಇರೋ ಹಾಗೆ ರಾಜ್ ಸಹ ಮೇಲಿಂದ ನಡ್ಕೊಂಡ್ ಬರ್ತಾ ಇರ್ತಾನೆ. ಆಗ ಕಾವ್ಯ, ನೀನೇ ಕೊಡ್ಸ್ಬೇಕೇನೋ, ಕೊಡ್ಸು ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಆಗ ಅವಳೇನು ಏನ್ ಇವಳು ಹಿಂಗ ಆಡ್ತಾ ಇದ್ದಾಳೆ ಅಂತ ಮನ್ಸೊಳಗೆ ಬೈಕೋತಾ ಇರ್ತಾಳೆ. ಹೋ, ರಾಜೇ ಬಂದ್ನಲ್ಲ, ಹೋ ನಿನ್ ಗಂಡನೇ ನಿನ್ಗೆ ಸ್ವಯಂ ಕೊಡ್ಸಿದ್ರೆ ಖುಷಿ ಆಗುತ್ತಾ? ಹಾಗಾದ್ರೆ ನೀನೇ ಸೀರೆ ಸೆಲೆಕ್ಟ್ ಮಾಡು ರಾಜ್ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ಆಗ ಅಪರ್ಣ ಅವರು ಹೋ ಇದೊಂದು ಕಮ್ಮಿನಾ ಅಂತ ಹೇಳ್ತಿದ್ದಂಗೆ ನೋಡಿದ್ರೆ ಕಾವ್ಯ ಹಾಗೆ ರಾಜ್ ಮಕನ ನೋಡ್ತಾ ಇರ್ತಾಳೆ. ಏನು ಕೊಡ್ಸು ರಾಜ್, ಯಾಕೆ ಮಕ ನೋಡ್ತಾ ಇದ್ಯಾ ಅಂತ ಹೇಳ್ತಿದ್ದಂಗೆ ಇನ್ನ ರಾಜ್ ಮಾಯನ್ ಮಕ ನೋಡಿದಾಗ ಚೆ ನನಗ್ ಸೀರೆನೂ ಬೇಡ ಏನೂ ಬೇಡ, ನನ್ನ ಹತ್ರ ಇದೆ, ಇಷ್ಟೆಲ್ಲ ಕಾಸ್ಟ್ಲಿ ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ರಾಜ್ ಕೊಡ್ತಾರೋ ಸಿಗ್ನಲ್ ಇಂದ ಅವಳು ತುಂಬಾ ಹೆದರ್ಕೊಂತಾ ಇರ್ತಾಳೆ. ಯಾಕೆ ನೀನ್ ಇಷ್ಟು ಸಂಕೋಚ ಪಟ್ಕೊಂತಿದ್ಯಾ ಮಾಯಾ? ನಿಂದೆ ಮದ್ವೆ, ನಾಳೆ ಬೆಳಗ್ಗೆನೆ, ನೀನೇ ಸಂಕೋಚ ಪಟ್ಕೊಂಡ್ರೆ ಹೇಗೆ? ರಾಜ್ ಕೊಡ್ಸು ರಾಜ್ ಅಂತ ಹೇಳ್ತಾ ಇರ್ದೆ. ತಗೋ, ಇನ್ನೇನು ಎಲ್ಲ ಮುಗ್ದೋಗಿದೆ, ಇವಾಗ ಯಾಕೆ ಹೆದರ್ಕೊಳ್ತಿದ್ಯಾ, ತಗೋ ಅಂತ ಹೇಳ್ತಾ ಇದ್ದೀನ ನೋಡಿ ರಾಜ್ ಮಾಯಾಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಹಾಗೆ ನೋಡ್ತಾ ಇರ್ತಾಳೆ. ಏನೋ ಹೋ, ಎಲ್ಲಾರು ಇಳಿದ್ ಬಿಟ್ರು ಸೀರೆಗಳನ್ನ ಪರ್ಚೇಸ್ ಮಾಡೋದಿಕ್ಕೆ ಅಂತ ಇನ್ನ ಸ್ವಪ್ನ ಮೇಲಿಂದ ಬರ್ತಾ ಇದ್ದಂಗೆ, ಹೋ ಆಂಟಿ, ನಿಮಿಗೂ ನಿಮ್ ಸೊಸೆಗೂ ಮಾಡಕ್ ಕೆಲ್ಸಾನೇ ಇಲ್ಲ, ಏನಾದ್ರೂ ಮನೇಲಿ ಫಂಕ್ಷನ್ ಕಾರ್ಯ ಅಂದ್ಬಿಟ್ರೆ ಸಾಕು, ಸೀರೆ ತಗೊಳ್ಳೋದು, ಅದಕ್ಕೆ ಮ್ಯಾಚಿಂಗ್ ಒಡವೆಗಳು, ಅದನ್ನ ಹಾಕೊಂಡು ಸುತ್ತಾಡೋದು, ಅದೇ ನಿಮ್ ಶೋಕಿಗಳು ಅಂತ ಸ್ವಪ್ನ ಮೇಲಿಂದಾನೆ ಮಾತಾಡ್ತಾ ಬರ್ತಾ ಇದ್ದಂಗೆ, ಛೇ ಇವಳೇನ್ ಇವಾಗ ಬರ್ತಾ ಇದ್ದಾಳೆ, ಏಂತಕ್ಕೆ ಇವಳು ಹಿಂಗಾಡ್ತಾ ಇದ್ದಾಳೆ ಅಂತ ನಾಗವೇಣಿ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಆಗ ಅತ್ತೆ, ನಿಮ್ಗೆ ಒಂದ್ ವಿಚಾರ ಕೇಳ್ಬೇಕಿತ್ತು, ಎಲ್ಲಿ ನಿಮ್ ಮಗ? ಹಾ, ಎಂತಕ್ಕೀಗ ರಾಹುಲ್ ಅಂತ ನಾಗವೇಣಿ ಕೇಳ್ತಿದ್ದೆ. ನಾನು ನೋ ಅಬ್ಜೆಕ್ಷನ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಳ್ಳೋಣ ಅಂತ, ನಾನು 2ನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತ. ನಿಂಗೇನಾದ್ರೂ ಉಚ್ಗಿ ಚಿಡ್ದಿದ್ಯಾ? ಮತ್ತೆ ನಿಮಗೇನಾದ್ರೂ ಉಚ್ಗಿ ಚಿಡ್ದಿದ್ಯಾ? ಮೊದಲನೇ ಹೆಂಡತಿ ಇರ್ಬೇಕಾದ್ರೆ 2ನೇ ಹೆಂಡತಿಗೆ ಅವ್ರಿಂಗ್ ಸೀರೆ ಸೆಲೆಕ್ಟ್ ಮಾಡ್ತಾರೆ, ನಿಮಗಷ್ಟು ಗೊತ್ತಾಗೋದಿಲ್ವಾ ಅಂತ ಬೈತಾ ಇರ್ತಾಳೆ ಸ್ವಪ್ನ. ಅಲ್ಲ, ಅವಳು ಏನ್ ಮಾಡ್ತಿದ್ದಾಳೆ ಏನು ನನಗ್ ಗೊತ್ತಾಗ್ತಿದೆ, ನಿಮಗೆಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ? ಈಗ ನಾಳೆ ಈ ಮನೇಲಿ ಯಾವ್ದು ನಿಲ್ಲಲ್ಲ ಅಂತಾನು ಗೊತ್ತಿದೆ. ಈಗ ಅಪರ್ಣ ಆಂಟಿಯವರು ತಗೊಂಡಿರೋ ನಿರ್ಧಾರಕ್ಕೆ ಅವ್ರು ಮಾಡಿಸ್ತಾರೆ ಮದ್ವೆ. ರಾಜ್ ಸಹ ಏನ್ ನಿಂತೋಗಲ್ಲ, ಅವನು ತಾಳಿ ಕಟ್ಟೆ ಕಟ್ತಾನೆ ಮಾಯನ್ಗೆ. ಇನ್ನ ಈ ಮಿಟಿಕ್ಲಾಡಿ ಮಾಯಾ ಅವಳು ತಲೆ ಬಗ್ಗಿಸ್ಕೊಂಡೆ ಕೂತಿರ್ತಾಳೆ. ಈ ಕಡೆ ಒಂದ್ ಕಡೆ ಅಳ್ತಿರೋ ನನ್ ತಂಗಿ ಪರಿಸ್ಥಿತಿನ ಒಬ್ರಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ? ಗಂಡನ್ ಹೇಳಕ್ಕಾಗ್ದೆ ಬಿಡಕ್ಕಾಗ್ದೆ ಏನ್ ಬಂದ್ರು ಈ ಮನೆಯಲ್ಲೇ ನಿಭಾಯಿಸ್ಕೊಂಡ್ ಹೋಗ್ತಾ ಇದ್ದಾಳಲ್ಲ, ಅವಳ ಕಷ್ಟನ್ ಯಾರಾದ್ರೂ ಅರ್ಥ ಮಾಡ್ಕೋತಿದ್ದೀರಾ? ಅದನ್ನ ನೋಡಿ ನನ್ಗೆ ತಡ್ಕೊಳಕ್ಕಾಗ್ದಿರಾ ಈ ರೀತಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ ತಂಗಿ ಯಾವತ್ತೂ ಒಬ್ರಿಗೆ ಮೋಸ ಮಾಡ್ದವಳಲ್ಲ. ಈ ರೀತಿ ಅವಳಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಂಟಿ, ನೀವು ಒಬ್ರಿಗೆ ಒಂದ್ ನ್ಯಾಯ ಇನ್ನೊಬ್ರಿಗೆ ಒಂದ್ ನ್ಯಾಯ ಮಾಡೋದು ಸರಿ ಇಲ್ಲ ಆಂಟಿ ಅಂತ ಅಪರ್ಣಂಗೆ ಹೇಳ್ತಾ ಇರ್ತಾಳೆ ಸ್ವಪ್ನ. ಆಗ ನೀವುಗಳು ನಿಮಗೆ ಆ ಒಡವೆ ಅದ್ಯಾವ್ದು ಹಾಕೊಳ್ಳೋದು ಇದ್ಯಾವ್ದು ಹಾಕೊಳ್ಳೋದು ಅಷ್ಟೇ ನಿಮ್ ಕರ್ತವ್ಯಗಳು ಅಲ್ವಾ? ಅಲ್ಲ, ಇಲ್ಲಿ ಒಂದು ಹೆಣ್ಣಿನ ಜೀವನ ಏನಾಗ್ತಿದೆ, ಸರ್ವನಾಶ ಹಾಕೋಗ್ತಿದೆ ಅಂತ ನಿಮಗೆ ಒಂಚೂರು ಕನಿಕಾರ ಅನ್ನೋದಿಲ್ಲ ಅಲ್ವಾ? ಎದ್ ನಡೀರೆ ಸಾಕು ಅಂತ ಬೈತಾ ಇರ್ತಾಳೆ ಸ್ವಪ್ನ. ಅದನ್ನ ನೋಡಿ ನಾಗವೇಣಿ ಅವರೆಲ್ಲರೂ ಬೇಜಾರಾಗ್ತಾ ಇರ್ತಾಳೆ. ಇನ್ನ ಸ್ವಪ್ನ ಹೇಳಿರೋ ಮಾತಿಗೆ ಕಾವ್ಯಂಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಡ್ತಾ ಇದ್ದ ಹಾಗೆ ಕಾವ್ಯಂಗೆ ಸ್ವಪ್ನ ಹೇಳಿರೋ ಮಾತೆಲ್ಲ ನೆನ್ಪು ಬಂದಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಅದನ್ನ ನೋಡಿ ರಾಜ್ ಸಹ
ಕಾವ್ಯ ಹೇಳ್ತಿದ್ದಾಳಲ್ಲ ಅಂತ ಅವನಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಬೇಜಾರಾಗಿ ಹೊರಡ್ತಾ ಇದ್ದ ಹಾಗೆ, ಅದ್ಗೆ ನೀನೇ ಸೀರೆ ಸೆಲೆಕ್ಟ್ ಮಾಡು ಅದ್ಗೆ, ಇವರೆಲ್ಲ ಏನು ಕೇಳಲ್ಲ ಆಗಲ್ಲ ಮುಗಿಯಲ್ಲ ಈ ಕತೆಗಳು, ನೀನೇ ನಿನ್ ಮಗನ್ಗೂ ನಿನ್ ಸೊಸೆಗೂ ಸೀರೆ ಸೆಲೆಕ್ಟ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಆಗ ಹೌದು ಅದ್ಗೆ, ಈಗ ನಾಳೆ ಮದ್ವೆಗೆ ಈ ಮನೆ ತಲಾಂತರದಿಂದ ಒಡವೆಗಳಿದೆಯಲ್ಲ ಅದನ್ನ ಮಾಯನ್ ಗೀಸ್ಕೊಡ್ಬೇಕಲ್ವಾ ನೀವು ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಅದನ್ನ ನೋಡಿ ಮನೆ ಮಂದಿ ಅವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ನನೀಗ ಛೇ ಅವಾಗ ಮಾಯಾ, ಛೇ ಬೇಡ, ನನ್ಗೆ ಯಾವ ಒಡವೆಗಳು ಬೇಡ, ಏನು ಬೇಡ, ಇವಳಿಗೇನಾಯ್ತು ಹಿಂಗಾಡ್ತಾ ಇದ್ದಾಳೆ ಅಂತ ಅನ್ಕೊಳ್ತಾ ಇರ್ತಾಳೆ ನಾಗವೇಣಿ ಮನ್ಸಲ್ಲಿ. ಏಂತಕ್ಕೆ ಇವಳು ಹಿಂಗಾಡ್ತಿದ್ದಾಳೆ? ರಾಜವಕ ನೋಡಿ ನನ್ಗೆ ಯಾವ ಒಡವೆ ವೈಡೂರ್ಯಗಳು ಬೇಡ ಅಂತ ಹೇಳ್ತಿದ್ದಂಗೆ ಕಾವ್ಯನ ನೋಡಿ ಅಪರ್ಣ ಅವರು ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕೇಳಿಸ್ತಾ ಅಂತ ಹೇಳ್ತಿದಂಗೆ, ಕೇಳಿಸ್ತು. ನನ್ ಗಂಡನ್ಗಿಂತ ಮುಖ್ಯವಾಗಿ ನನ್ಗೆ ಒಡವೆಗಳೇನು ಬೇಕಾಗಿಲ್ಲ, ಆ ಒಡವೆಗಳಲ್ವಾ ಹೀಗೆ ತಂದ್ಕೊಡ್ತೀನಿ, ಅದಕ್ಕಿಂತ ನನ್ಗೆ ನನ್ ಗಂಡನೇ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಮಾಡ್ಬಿಡು, ಎಲ್ಲಾನು ಮಾಡ್ಬಿಡು, ಏನ್ ನೀನು, ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೋ ಇಲ್ವೋ? ಏನ್ ನಾಗವೇಣಿ ನಿನ್ಗೂ ಬುದ್ಧಿ ಇಲ್ವ? ಒಡವೆಗಳು ಬೇಕಂದ್ರೆ ಅಪ್ಪಣ್ಣ ಅವಳಿಗೆ ಕೊಡಿಸ್ತಾಳೆ, ಅದ್ರಲ್ಲಿ ಏನಿದೆ ಮಹಾ? ಯಾವ್ದೋ ವರ್ಷಗಟ್ಲೆ ನಾವು ಸಂಸ್ಕಾರದಿಂದ ಬಂದಿರೋ ಒಡವೆನ ಯಾರಿಗೋ ಕೊಡ್ತೀನಿ ಅಂದ್ರೆ ಅದಕ್ಕೆ ಸೇರಿ ಹೋಗುತ್ತೆ ಅಪ್ಪಣ್ಣ, ಬೇಡ ಅಂತ ಹೇಳ್ತಿದಂಗೆ, ಅಜ್ಜಿ ಸುಮ್ನೆ ಇರಿ, ಈಗ ನೀವು ಇದಕ್ಕೆಲ್ಲ ಮಾತಾಡಕ್ ಹೋಗ್ಬೇಡಿ, ನನಗೆ ನನ್ ಗಂಡನೇ ಮುಖ್ಯ, ಆ ವೈಡೂರ್ಯ ಎಲ್ಲ ನನಗೆ ಯಾಕಜ್ಜಿ, ದೇವ್ರು ನನ್ನ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದಾಗೇ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇರ್ತಾಳೆ. ಅದನ್ನ ನೋಡಿ ರಾಜ್ ಸಹ ತುಂಬಾ ಮೌನವಾಗಿರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಮೇಲಿಂದ ಹೋಗಿ ಒಡವೆಗಳನ್ನ ತಗೋ ಬರ್ತಾ ಇರ್ತಾಳೆ. ಇನ್ನೇನಲ್ಲಿ ಇಟ್ಟಿ ಹೊರಡೋ ಹೊತ್ತಿಗೆ, ಮಾಡು ಅದನ್ನು ದಾನ ಮಾಡ್ಬಿಡು, ಏನ್ ಅನ್ಕೊಂಡಿದ್ಯಾ, ಈ ಕಡೆ ಗಂಡನ್ನು ದಾನ ಮಾಡ್ತಾ ಇದ್ಯಾ, ಈ ಪರಂಪರೆಯಿಂದ ಬರ್ತಾ ಇರೋ ವೈಡೂರ್ಯಗಳನ್ನೂ ಕೊಟ್ಬಿಡು, ಏನ್ ಮಾಡ್ತಾ ಇದ್ಯಾ ನೀನು, ನಿನಗ್ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ ಅಂತ ಬೈತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಕಾವ್ಯ ಮೌನವಾಗಿ ಹೊರಡ್ತಾ ಇದ್ದಂಗೆ, ಯಾಕತ್ಗೆ ಇನ್ನು ನಿಂತ್ಕೊಂಡೇ ಇದ್ಯಾ, ಒಡವೆಗಳೆಲ್ಲ ಮಾಯನ್ ಕೊಡು ಅಂತ ಹೇಳಿ ಇನ್ನ ಬಲವಂತ ಮಾಡಿ ಅಪರ್ಣ ಕೈಯಿಂದಾನೆ ಮಾಯಾಗಿ ಸಿಗೋ ತರ ಮಾಡ್ತಾ ಇರ್ತಾಳೆ ನಾಗವೇಣಿ. ಅದನ್ನ ಈಸ್ಕೊಳ್ಳೋ ಹೊತ್ತಿಗೂ ಅವಳಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಎಂತಕಂದ್ರೆ ರಾಜ್ ತುಂಬಾ ಕೋಪದಲ್ಲಿ ನೋಡ್ತಾ ಇರ್ತಾನೆ ಮಾಯುನ. ಹೇಗೋ ಒಡವೆಗಳು ಅವಳ ಕೈಗೆ ತಪ್ಸದ್ನಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ ನಾಗವೇಣಿ. ಅದನ್ನ ನೋಡಿ ಮಾಯಾ ತುಂಬಾ ಹೆದರ್ಕೊಳ್ತಾ ಇರ್ತಾಳೆ. ಇನ್ನ ಕಾವ್ಯ ಮೆಟ್ಲು ಹತ್ತುತ್ತಾ ಹೋಗ್ತಾ ಇದ್ದ ಹಾಗೆ ಆ ಒಡವೆಗಳನ್ನೆಲ್ಲ ಕೊಟ್ಟಿರೋನು ನೋಡಿ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ರಾಜ್ ಸಹ ಅಲ್ಲೇ ನಿಂತ್ಕೊಂಡು ಕಾವ್ಯನ ತುಂಬಾ ಹೊತ್ತು ಗಮನಿಸ್ತಾ ಇರ್ತಾನೆ. ಇನ್ನ ಕಾವ್ಯ ಸೀದಾ ರೂಮ್ ಒಳಗೋಗಿ ಬೇಜಾರಾಗಿ ಕೂತಿರ್ತಾಳೆ. ಹೇ ಏನೇ, ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ತಲೆ ಇದೆಯಾ ಇಲ್ವಾ? ಅಲ್ಲ, ಆ ಒಡವೆಗಳು ಕೊಡು ಅಂದಿದ ತಕ್ಷಣ ಕೊಟ್ಬಿಡದ, ಇನ್ನ ನನ್ನೂ ದಾನ ಮಾಡ್ಬಿಡು. ಯಾಕ್ರಿ ಆ ರೀತಿ ಮಾತಾಡ್ತಿದ್ದೀರಾ? ಮತ್ ಇನ್ನೇನು ನೀನ್ ಮಾಡ್ತಾ ಇರೋದ್ ನಿನ್ಗಾದ್ರೂ ಸ್ವಲ್ಪನೂ ನ್ಯಾಯ ಆದ್ರೂ ಅನ್ನಿಸ್ತಾ ಇದ್ಯಾ? ರೀ ನಾನೇನ್ರಿ ಮಾಡ್ದೆ, ಕೇಳಿದ್ಕೆ ಅಲ್ವಾ ಕೊಟ್ಟಿದ್ದು. ಆಯ್ತು, ನೀನೇನು ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಯಾಕ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ಹಾ ಎಂತ ಹೇಳಿದ್ರೂನು ನಿನಗೆ ಅರ್ಥ ಆಗಲ್ಲ, ನೀನೇನೋ ಮಾಡ್ತೀನಿ ಅನ್ನೋ ತರ ಹೋದೆ ನೋಡು, ನಿಸ್ಸಹಾಯಕಳಾಗಿ ಬಂದ್ ಕೂತಿದ್ಯಾ, ಅದಕ್ಕೆ ನಾನೇ ಏನೋ ಒಂದ್ ಮಾಡಿದೀನಿ. ಏನ್ರಿ ಮಾಡಿದ್ರಿ? ಅದು ಮಾಯಾ ನಿಸ್ವರೂಪ ಎಲ್ಲ ನನಗ್ ಗೊತ್ತಾಯ್ತು. ಅವಳ ಹೆಸರು ಚಿತ್ರ. ಅವಳು ಎಂತಕ್ಕೆ ಈ ರೀತಿ ನಾಟಕ ಆಡ್ತಿದ್ದಾಳೆ, ಅವ್ರ ಅಪ್ಪನ್ಗೆ ಜೈಲ್ಗೆ ಹಾಕಿಸ್ತೀನಿ ಅಂತ ಹೇಳಿ ವಾರ್ನ್ ಮಾಡಿದೀನಿ. ಅವಳು ಬೆಳಗ್ಗೆ ಅನ್ನೋಷ್ಟಲ್ಲಿ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಅವಾಗಿದೆ ಅವಳಿಗೆ ಪಿಕ್ಚರ್ ಅಂತ. ಅವಾಗಿದೆ ಅವಳಿಗೆ ಏನ್ ಮಾಡ್ಬೇಕೋ ನಾನು ನೋಡ್ಕೋತೀನಿ, ನೀನೇನು ವರಿ ಮಾಡ್ಕೋಬೇಡ ಅಂತ ರಾಜ್ ಹೇಳ್ತಾ ಇರ್ತಾನೆ. ಕಾವ್ಯ, ಹಾಗಲ್ಲ ರೀ, ಏನೋ ಮಾತಾಡ್ಬೇಕಿತ್ತು ರೀ, ನೀನೇನು ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಕಳಾವತಿ, ನಾನ್ ನೋಡ್ಕೋತೀನಿ, ನೀನ್ ಸುಮ್ನೆ ಇದ್ಬಿಡು ಅಂತ ಹೇಳಿ ರಾಜ್ ಸಹ ಅಲ್ಲಿಂದ ಹೊರಟಿರ್ತಾನೆ. ಇದನ್ನ ನೋಡಿ ಕಾವ್ಯ ತುಂಬಾ ಮೌನವಾಗಿ ಯೋಚನೆ ಮಾಡ್ತಾ ಇರ್ತಾಳೆ, ಏನಪ್ಪಾ ಮಾಡೋದು ಅಂತ. ಇನ್ ಈ ಕಡೆ ನೋಡಿದ್ರೆ ಮಾಯಾ ಬರೋ ಸೀರೆನೆಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾಳೆ. ಅದನ್ನ ನೋಡಿ ನಾಗವೇಣಿ, ಹೇಯ್ ಎಲ್ಲಿಗೆ ಹೋಗ್ತಿದ್ಯಾ? ಹಾ ಕಾಣಿಸ್ತಾ ಇಲ್ವಾ? ಎಲ್ಲಿಗೆ ಹೋಗ್ಲಿ, ಸೀರೆ ಎಲ್ಲ ಎತ್ತಿಡ್ಕೋತಾ ಇದ್ದೀನಿ. ಅದೇ ಎಲ್ಲಿಗೆ? ನಾನು ಈ ಮನೆ ಬಿಟ್ಟು ಹೊರಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಏನು? ಹೌದು, ಒಂದ್ಸತಿ ಹೇಳಿದ್ ಕೇಳಿಸಿಲ್ವಾ ನಿಮಗೆ?
ನಾನ್ ಈ ಮನೆಯಿಂದ ಹೊರಡ್ತಾ ಇದ್ದೀನಿ. ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನಾಳೆ ಬೆಳಗ್ಗೆನೆ ಮದ್ವೆ ಇಟ್ಕೊಂಡು ಹೀಗೋಗ್ತೀನಿ ಅಂದ್ರೆ ಹೇಗೆ? ನನಗ್ ಮದ್ವೆಗಿಂತ ನಮ್ಮಪ್ಪ ಇಂಪಾರ್ಟೆಂಟು. ಹಾ, ಏನಾಯ್ತು ಈಗ? ಅಂತ ದೊಡ್ಡಗನಂದಾರಿ ಏನಾಯ್ತು? ಹಾ, ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ರಾಜ್ಗೆಲ್ಲ ಗೊತ್ತಾಗಿದೆ. ನನ್ ಚಿತ್ರ ನಮ್ಮಪ್ಪ ಏನೋ ದೊಡ್ಡ ಕ್ರಿಮಿನಲ್ಲು, ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ ಅಂತೆಲ್ಲ ನನಗೆ ವಾರ್ನ್ ಮಾಡಿದ್ದಾರೆ. ನಾನಂತೂ ಇರಲ್ಲಪ್ಪ ಈ ಮನೇಲಿ ಅಂತ ಹೇಳ್ತಾ ಇರ್ತಾಳೆ ಮಾಯಾ. ಹಾ, ಗೋವಿಂದ ಗೋವಿಂದ, ಎಲ್ಲ ಗೋವಿಂದ ಅಂತ ಹೇಳ್ಕೊಂತ ರಾಹುಲ್ ಬರ್ತಾ ಇರ್ತಾನೆ. ರಾಹುಲ್, ದಾರಿ ಬಿಡು, ನನಗೆ ನಾನ್ ಹೊರಡ್ಬೇಕು. ಹೇಗ್ ಹೋಗ್ತೀಯ ನಾನು ನೋಡ್ತೀನಿ. ನಿನ್ಗೆ 50 ಸತಿ ಹೇಳ್ತಾ ಇದ್ದೀನಿ ಮಾಯಾ, ಬೇಡ. ಇವಾಗ ಆಗೋಗಿರೋದೆಲ್ಲ ನೀನು ನೀರಲ್ಲಿ ಹೋಮ ಮಾಡ್ದಂಗ್ ಮಾಡ್ತಾ ಇದ್ಯಾ. ಹೇಳ್ದಷ್ಟು ಕೇಳು. ಇಷ್ಟ ದಿವಸನೇ ಕೇಳಿದ್ಯಂತೆ. ಇನ್ ಸ್ವಲ್ಪ ಹೊತ್ತು ಕೇಳಿದ್ರೆ ನೀನು ಮದ್ವೆ ಆಗಿ ಆರಾಮಾಗಿ ಮನೇಲಿ ಇರ್ಬೋದು. ಆಗ ನಿಂದೆ ರಾಜ್ಭಾರ ನೀನೇ ನಿಲ್ಲಿಸ್ಬೋದು ಅಂತ ಹೇಳ್ತಾ ಇರ್ತಾರೆ. ಬೇಡ ರಾಹುಲ್, ನನಗೆ ಪದೇ ಪದೇ ಈ ಹಿಂಸೆನ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ಹೊರಟ್ಬಿಡ್ತೀನಿ ಅಂತ ಮಾಯಾ ಹೊರಡೋದಿಕ್ಕೂ ಈ ಕಡೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಅವಳಿಗೆ ದಾರಿನೇ ಬಿಡ್ತಾ ಇರೋದಿಲ್ಲ. ಈಗ ಇನ್ನ ಈ ಚಿತ್ರ ರಾಜ್ ಹೇಳಿರೋ ಮಾತಿಗೆ ಭಯ ಪಟ್ಕೊಂಡು ಹೊರಡ್ತಾ ಇದ್ದಾಳೆ. ಅವಳನ್ನ ಹೋಗೋಕೆ ರಾಹುಲ್ ಮತ್ತೆ ನಾಗವೇಣಿ ಬಿಡ್ತಾರ. ಇನ್ನು ಈ ಕಡೆ ನೋಡಿದ್ರೆ ನಿಜವಾಗ್ಲೂ ಮಾಯಾ ಸಿಕ್ಕಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅದ್ರ ಬಗ್ಗೆ ಕಾವ್ಯ ತುಂಬಾ ಯೋಚನೆ ಮಾಡಿ ಇನ್ನ ಮುಂದೆ ಏನಪ್ಪಾ ಮಾಡೋದು ಅಂತ ತುಂಬಾ ದಿಗ್ಲಾಗಿ ಕೂತಿದ್ದಾಳೆ. ಈಗ ಈ ಕಡೆ ನೋಡಿದ್ರೆ ಅವ್ರ ಅತ್ತೆ ಅವರು ಚಿತ್ರಂಗೂರ್ ರಾಜ್ಗೆ ಮದ್ವೆ ಆಗುತ್ತಾ, ಅದನ್ನ ಕಾವ್ಯ ತಡಿತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.